ನಮಸ್ಕಾರ ಎಲ್ಲರಿಗೂ. ಇದು ನಾನು ಫಸ್ಟ್ ಟೈಮ್ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಿರೋದು. ನನಗೆ ಎಷ್ಟು ತಿಳಿದಾಯ್ತೋ, ನನಗೆ ಎಷ್ಟು ಗೊತ್ತಾಗೈತೋ ಅಷ್ಟನ್ನು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಇಲ್ಲಿ. ನಾವು ನಮ್ಮೂರ ಹತ್ರನೇ ಒಂದು ಟೆಂಪಲಲ್ಲಿ ಮಾಲೆ ಹಾಕ್ತಾರೆ. ಅಲ್ಲೇ ಗುರು ಸ್ವಾಮೀಜಿನ ಹತ್ರ ಕೇಳಿ ಏನೇನು ಸಾಮಾನು ತಗೊಬರ್ಬೇಕಂತ ಲಿಸ್ಟ್ ತಗೊಂಡು ಅಷ್ಟೆಲ್ಲ ನಾವು ತಗೊಬಂದು ನೈಟೇ ಕೊಟ್ಟಿದ್ವು. ಬೆಳಗ್ಗೆ ಅರ್ಲಿ ಮಾರ್ನಿಂಗು ಅಲ್ಲೇ ಸ್ನಾನ ಮಾಡಿ ಅಲ್ಲಿ ಮಾಲೆ ಹಾಕ್ತಾರೆ. ನೀವಿಲ್ಲೇ ನೋಡ್ತಿದ್ದೀರಾ, ಅದು ಇರ್ಮುಡಿ ಹಾಕಿಸ್ಕೊಳ್ತಿರೋದು. ನಾವು ಒಟ್ಟು 5 ಜನ ಹೋಗಿದ್ವು. ನಮ್ಮಪ್ಪ, ಆಮೇಲೆ ನಾವು 3 ಜನ ಅಣ್ಣ ತಮ್ಮದಿರು, ಆಮೇಲೆ ನನ್ನ ಮಗಳು. ನಮ್ಮ ಗ್ರೂಪಲ್ಲಿ ಏನಿರುತ್ತೆ ಅಂದರೆ, ಅಲ್ಲೇ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ಮಣಿಕಂಠ ಸ್ವಾಮೀಜಿ ಒಬ್ರು ಇರಬೇಕು, ಆಮೇಲೆ ಗುರು ಸ್ವಾಮೀಜಿ ಒಬ್ರು ಇರಬೇಕಂತ ಹೇಳ್ತಾರೆ. ಮಣಿಕಂಠ ಸ್ವಾಮೀಜಿ ಅಂದರೆ ಚಿಕ್ಕ ಮಕ್ಕಳುಗಳು, ಹೆಣ್ಮಕ್ಳು ಅಂದರೆ ಬಿಫೋರ್ 10 ಇಯರ್ಸ್ ಮುಂಚೆ ಇರೋರು ಮಾತ್ರ ಹೋಗಬೇಕು. ಆಮೇಲೆ 10 ಇಯರ್ಸ್ ಆದಮೇಲೆ ಹೆಣ್ಮಕ್ಳಿಗೆ ಅಲೋ ಮಾಡೋದಿಲ್ಲ. ಗುರು ಸ್ವಾಮೀಜಿ ಅಂದರೆ ಯಾರು 2 ಸಲ 3 ಸಲ ಮೇಲೆ ಜಾಸ್ತಿ ಹೋಗಿರ್ತಾರೆ ಅವ್ರನ್ನ ಗುರು ಸ್ವಾಮೀಜಿ ಅಂತ ಕರೀತಾರೆ. ಈ ಥರ ಇರಬೇಕಂತಾರೆ. ಅದೇನು ಮ್ಯಾಂಡೇಟ್ರಿ ಏನಲ್ಲ, ಬಟ್ ಯೂಸ್ವಲಿ ಯಾವುದೇ ಒಂದು ಟ್ರೂಪ್ ಹೋಗ್ಬೇಕಾದ್ರೆ ಅಲ್ಲಿ ಈ ಥರ ಮಣಿಕಂಠ ಸ್ವಾಮೀಜಿ, ಗುರು ಸ್ವಾಮೀಜಿ ಇದ್ದೇ ಇರ್ತಾರೆ. ಹಿಡ್ಕೋ ಕೈಯಲ್ಲಿ ಸರಿಯಾಗಿ ಹಿಡ್ಕೋ. ಹಾ, ಹೋಗ್ತೀನಿ. ನನ್ನ ಹತ್ರ ಜೋರಾಗಿ. ಅಯ್ಯೋ, ಜೋರಾಗಿ ಕಲ್ ಮೇಲೆ. ಇಲ್ಲೇ ಇಡಕ್ಕೆ ಹೇಳಿದ್ರು. ಏನಾದರೂ ಹಾಸ್ಬೇಕಾ? ಮಡಿ ಬಟ್ಟೆ ಹಾಸ್ಬೇಕು. ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ಒಂದು ಸಾಮಾನು ಲಿಸ್ಟ್ ಕೊಟ್ಟಿರ್ತಾರೆ. ಯಾರು ಮಾಲೆ ಹಾಕ್ತಾರೆ ಅವ್ರ ಗುರು ಸ್ವಾಮೀಜಿಗಳು. ಆ ಲಿಸ್ಟಲ್ಲಿ ಇರೋ ಸಾಮಾನುಗಳೆಲ್ಲ ನಾವು ಒಂದು ನೈಟ್ ಮುಂಚೆನೇ ಕೊಟ್ಟಿರಬೇಕಾಗತ್ತೆ. ಯಾಕೆಂದರೆ ಅಲ್ಲಿ ಕಾಯಿನೂ ಕೂಡ ಬರೆದಿರ್ತಾರೆ, ಕಾಯಿ ತುಪ್ಪ ಎಲ್ಲನೂ. ಆ ಕಾಯಿನೆಲ್ಲನೂ ಅವರು ಕರೆಕ್ಟಾಗಿ ಮೇಲ್ಗಡೆ ಇರೋ ಚಗರನ್ನೆಲ್ಲ ತೆಗೆದು ಅದು ಓಪನ್ ಮಾಡಿಬಿಟ್ಟು ಅಲ್ಲಿಗೆ ತುಪ್ಪ ಹಾಕ್ತಾರೆ. ಅದನ್ನೇ ತುಪ್ಪದ ಕಾಯಿ ಅಂತ ಹೇಳ್ತಾರೆ. ಅದನ್ನೇ ಈಗ ಮಾಲೆ ಹಾಕ್ಬೇಕಾದ್ರೆ ನೀವೇನು ವೀಡಿಯೋ ನೋಡ್ತಿದ್ದೀರಾ, ಅಲ್ಲಿ ಇರ್ಮುಡಿ ಕಟ್ಟಬೇಕಾದ್ರೆ ಅದನ್ನು ಕಾಯಿನೂ ಕೂಡ ಹಾಕಿ, ಇನ್ನೊಂದು ಕಾಯಿನೂ ಹಾಕಿ, ಅದಕ್ಕೆ ಎಲ್ಲರ ಹತ್ರ ಒಂದು 5 ಜನದ ಹತ್ರ ಅಕ್ಕಿ, ಆಮೇಲೆ ಏನು ಸಾಮಾನು ಹೇಳಿರ್ತಾರೆ ಒಂದು ಪ್ಯಾಕೆಟ್ ಇರುತ್ತೆ ಅಲ್ಲಿ ಸಾಮಾನುಗಳು ಏನೇನೋ, ಅದನ್ನೆಲ್ಲ ಹಾಕಿ
ಅದನ್ನೇ ಇರುಮುಡಿ ಅಂತ ಅವ್ರು ಕಟ್ಟೋದು. ಅದನ್ನು ನಾವು ಎಲ್ಲೂ ಇಡಂಗಿಲ್ಲ. ಈಗ ನಾವು ಹಿಂಗೆ ಯಾವಾಗ ಅವರು ಇರುಮುಡಿ ಹಾಕ್ತಾರೆ ಅದನ್ನು ಇದೇ ಪ್ರೊಸೀಜರ್ ಪ್ರಕಾರ ಹೋಗಿ ನಾವು ಯಾವ ವೆಹಿಕಲಲ್ಲಿ ಹೋಗ್ತೀವೋ ಅಲ್ಲಿ ಇಟ್ಬಿಟ್ಟು ಒಂದು ಬಟ್ಟೆ ಹಾಕಿ ಮುಚ್ಚಿಬಿಡ್ತಾರೆ. ಅದನ್ನು ಓಪನ್ ಮಾಡಬಾರ್ದು, ಪದೇ ಪದೇ ಯಾವಾಗಲೂ ಓಪನ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದನ್ನು ಏನಿದ್ರೂ ನಾವು ಓಪನ್ ಮಾಡಬೇಕಾಗಿರೋದು ಒನ್ಸ್ ವಿ ರೀಚ್ ಇಲ್ಲಿಗೆ ಅಯ್ಯಪ್ಪ ಸ್ವಾಮಿ ಶಬರಿಮಲೆಗೆ ಹೋದಾಗ ಪಂಪಾ ರಿವರ್ ಹತ್ರ ಹೋದಾಗ ಅಲ್ಲಿ ಓಪನ್ ಮಾಡಿ ಮತ್ತೆ ಅಲ್ಲಿಂದ ನಾವು ಅದನ್ನು ಸ್ನಾನ ಮಾಡಿ ಉಬತ್ತಿ ಇವೆಲ್ಲ ಏನೇನೈತೆ ಅದನ್ನೇ ಥರ ಹಾಕ್ಕೊಂಡು ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಬೇಕು. ಅಯ್ಯಪ್ಪ ಸ್ವಾಮಿ ತಿಂದಕ ತೋಪ್ತು ಅಯ್ಯಪ್ಪ ತಿಂದಕ ತೋಪ್ತು ಯಾರ ಪಾದ ಸ್ವಾಮಿ ಪಾದ ಸ್ವಾಮಿ ಪಾದ ಸ್ವಾಮಿ ಪಾದ ಸ್ವಾಮಿ ಅಯ್ಯಪ್ಪ ಸ್ವಾಮಿಯಪ್ಪ ಬರ್ತೀವಪ್ಪ ರಕ್ಷಿಸಪ್ಪ ಕಾಪಾಡಪ್ಪ ಅಯ್ಯಪ್ಪ ಸ್ವಾಮಿಯಪ್ಪ ರಕ್ಷಿಸಪ್ಪ ಗುರುವಿನ ಗುರುವೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯಪ್ಪ ಬರ್ತೀವಪ್ಪ ರಕ್ಷಿಸಪ್ಪ ಸ್ವಾಮಿ ಬೆಳಗಿನ ಜಾವನೇ ನಮಗೆ ಮಾಲೆ ಹಾಕ್ತಾರೆ. ಮಾಲೆ ಹಾಕ್ಮೇಲೆ ಮನೇಲಿ ಊಟ ಮಾಡೋಂಗಿಲ್ಲ ನಾವು. ಏನೇ ಮಾಡೋಂಗಿದ್ರು ಮನೇಲಿ ಊಟ ಮಾಡಿದ್ರು ಕೂಡ ಅದನ್ನು ಇಲ್ಲೇ ಪ್ರಸಾದ ಅಂತ ತಗೊಬಿಟ್ಟು ಇರುಮುಡಿ ಆದಮೇಲೆ ನಾವು ಅದು ತಿನ್ನಬೇಕು. ಆಮೇಲೆ ಚಪ್ಪಲಿನೂ ಕೂಡ ವೇರ್ ಮಾಡೋಂಗಿಲ್ಲ. ಚಪ್ಪಲಿ ವೇರ್ ಮಾಡಬೇಕಾದ್ರೆ ನಾವು ಎಲ್ಲ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಅಲ್ಲಿ ಇರುಮುಡಿ ಎಲ್ಲ ಹಾಕ್ಬಿಟ್ಟು ರಿಟರ್ನ್ ಬರಬೇಕಾದ್ರೆ ಮಾತ್ರ ಚಪ್ಪಲಿ ವೇರ್ ಮಾಡ್ಬೋದು. ಅಲ್ಲಿವರೆಗೆ ನಾವು ಚಪ್ಪಲಿನೂ ಕೂಡ ವೇರ್ ಮಾಡೋಂಗಿಲ್ಲ. ಸ್ವಾಮಿಯಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ಗುರುವಿನ ಗುರುವೆ ಸ್ವಾಮಿಯಪ್ಪ ಬರ್ತೀವಪ್ಪ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿಯಪ್ಪ ರಕ್ಷಿಸಪ್ಪ ಬರ್ತೀವಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿಯಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ಗುರುವಿನ ಗುರುವೆ ಅಯ್ಯಪ್ಪ ಸ್ವಾಮಿಯಪ್ಪ ಕಾಪಾಡಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಚಿಂದಕ ತೋಪ್ತು ಸ್ವಾಮಿ ಚಿಂದಕ ತೋಪ್ತು ಸ್ವಾಮಿ ಪಾದ ಸ್ವಾಮಿ ಪಾದ ಸ್ವಾಮಿ ಪಾದ ಸ್ವಾಮಿ ಅಯ್ಯಪ್ಪ ಸ್ವಾಮಿಯಪ್ಪ ಬರ್ತೀವಪ್ಪ ಕಾಪಾಡಪ್ಪ ಗುರುವಿನ ಗುರುವೆ ಅಯ್ಯಪ್ಪ ಓಂ ಸ್ವಾಮಿ ಬರ್ತೀವಪ್ಪ ರಕ್ಷಿಸಪ್ಪ ಗುರುವಿನ ಗುರುವೆ ಸ್ವಾಮಿಯಪ್ಪ ರಕ್ಷಿಸಪ್ಪ ಗುರುವಿನ ಗುರುವೆ ಸ್ವಾಮಿಯಪ್ಪ ಓಂ ಸೋಂ ಸ್ವಾಮಿ ಓಂ ಸ್ವಾಮಿಯಪ್ಪ ರಕ್ಷಿಸಪ್ಪ ಕಾಪಾಡಪ್ಪ ಬರ್ತೀವಪ್ಪ ರಕ್ಷಿಸಪ್ಪ ಸ್ವಾಮಿಯಪ್ಪ ಸ್ವಾಮಿಯಪ್ಪ ಕಾಪಾಡಪ್ಪ ಗುರುವಿನ ಗುರುವೆ ಸ್ವಾಮಿಯಪ್ಪ ಬರ್ತೀವಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ಗುರುವಿನ ಗುರುವೆ ಅಯ್ಯಪ್ಪ ಸ್ವಾಮಿಯಪ್ಪ ಸ್ವಾಮಿ ಚಿನ್ನಕ ತೋಂ ತೋಂ ಸ್ವಾಮಿ ಚಿನ್ನಕ ತೋಂ ತೋಂ ಸ್ವಾಮಿಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಚಿನ್ನಕ ತೋಂ ತೋಂ ಅಯ್ಯಪ್ಪ ಚಿನ್ನಕ ತೋಂ ತೋಂ ಸ್ವಾಮಿ
ಸ್ವಾಮಿಯಪ್ಪ ಬರ್ತೀವಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಬರ್ತೀವಪ್ಪ ಸ್ವಾಮಿಯಪ್ಪ ರಕ್ಷಿಸಪ್ಪ ಗುರುವಿನ ಗುರುವೇ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಬರ್ತೀವಪ್ಪ ರಕ್ಷಿಸಪ್ಪ ಗುರುವಿನ ಗುರುವೇ ಸ್ವಾಮಿಯಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ತಿಂದಕ ತೋಂ ತೋಂ ಸ್ವಾಮಿ ತಿಂದಕ ತೋಂ ತೋಂ ಸ್ವಾಮಿಯಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ಗುರುವಿನ ಗುರುವೇ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ತಿಂದಕ ತೋಂ ತೋಂ ಅಯ್ಯಪ್ಪ ತಿಂದಕ ತೋಂ ತೋಂ ಸ್ವಾಮಿಯಪ್ಪ ಬರ್ತೀವಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ಗುರುವಿನ ಗುರುವೇ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಬರ್ತೀವಪ್ಪ ರಕ್ಷಿಸಪ್ಪ ಸ್ವಾಮಿಯೇ ಅಯ್ಯಪ್ಪ ಬರ್ತೀವಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ಗುರುವಿನ ಗುರುವೇ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಬರ್ತೀವಪ್ಪ ರಕ್ಷಿಸಪ್ಪ ಗುರುವಿನ ಗುರುವೇ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಬರ್ತೀವಪ್ಪ ರಕ್ಷಿಸಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ತಿಂದಕ ತೋಂ ತೋಂ ಅಯ್ಯಪ್ಪ ತಿಂದಕ ತೋಂ ತೋಂ ಯಾರ ಪಾದ ಯಾರ ಪಾದ ಸ್ವಾಮಿಯೇ ಅಯ್ಯಪ್ಪ ಓಂ ಸ್ವಾಮಿಯೇ ಕಾಪಾಡಪ್ಪ ರಕ್ಷಿಸಪ್ಪ ಗುರುವಿನ ಗುರುವೇ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಕಾಪಾಡಪ್ಪ ಗುರುವಿನ ಗುರುವೇ ಸ್ವಾಮಿಯೇ ಅಯ್ಯಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ಬರ್ತೀವಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ. ಇರ್ಮುಡಿನ ನಾವು ಕಾರಲ್ಲಿ ಇಡಬೇಕಾದ್ರೆ ನೋಡ್ಕೊಂಡಿಡಬೇಕು ಯಾರ್ಯಾರ್ದು ಅದು ಇರ್ಮುಡಿ ಅಂದ್ಬಿಟ್ಟು, ಇಲ್ಲಾಂದರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ನನ್ನದನ್ನು ಇನ್ನೊಬ್ರದ್ದು ನಾವು ಎತ್ಕೋಬೇಕಾಗತ್ತೆ, ಅದು ಕರೆಕ್ಟ್ ಅನ್ಸೋದಿಲ್ಲ. ನಮ್ಮ ಹೆಸರಲ್ಲಿ ಯಾವ ಇರ್ಮುಡಿ ಆಗಿರುತ್ತೆ, ನಮ್ಗೆ ಯಾವ ಪೂಜೆ ಮಾಡಿ ನಾವು ತಗೊಂಡಿರ್ತೀವಿ ಅದನ್ನೇ ನಾವು ತಗೊಂಡು ಬೆಟ್ಟಕ್ಕೆ ಹತ್ಬೇಕಾದ್ರೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಾಂದರೆ ಮಿಸ್ಪ್ಲೇಸ್ ಆಗೋ ಚಾನ್ಸಸ್ ಇರುತ್ತೆ. ಬೇರೆಯವ್ರ ಇರ್ಮುಡಿನ ನೀವು ಹಾಕೋ ಹೋಗ್ಬೇಕಾಗತ್ತೆ. ಆಗ ಫುಲ್ಲು ಪ್ರತಿಫಲ ನಿಮ್ಗೆ ಸಿಗೋದಿಲ್ಲ ಅಂತ ಅನ್ಕೊಳ್ತೀನಿ. ಅಯ್ಯಪ್ಪ ಸ್ವಾಮಿ ತಿಂದಕ ತೋಂ ತೋಂ ಅಯ್ಯಪ್ಪ ತಿಂದಕ ತೋಂ ತೋಂ ಸ್ವಾಮಿಯಪ್ಪ ರಕ್ಷಿಸಪ್ಪ ಬರ್ತೀವಪ್ಪ ಸ್ವಾಮಿಯಪ್ಪ ಬರ್ತೀವಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಯಾರ ಪಾದ ಯಾರ ಪಾದ ಬರ್ತೀವಪ್ಪ ಸ್ವಾಮಿಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ಗುರುವಿನ ಗುರುವೇ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಬರ್ತೀವಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಸಾಯಿಯಪ್ಪ ರಕ್ಷಿಸಪ್ಪ ಸ್ವಾಮಿಯಪ್ಪ ಕಾಪಾಡಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಬರ್ತೀವಪ್ಪ ಕಾಪಾಡಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ಗುರುವಿನ ಗುರುವೇ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ಗುರುವಿನ ಗುರುವೇ ಅಯ್ಯಪ್ಪ ಸ್ವಾಮಿಯಪ್ಪ ರಕ್ಷಿಸಪ್ಪ ಗುರುವಿನ ಗುರುವೇ
ಬರ್ತಿ ಬಪ್ಪ ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿ ತಿಂದಕ ತೋಮ್ ತೋಮ್ ಸ್ವಾಮಿ ತಿಂದಕ ತೋಮ್ ತೋಮ್ ಅಯ್ಯಪ್ಪ ತಿಂದಕ ತೋಮ್ ತೋಮ್ ಸ್ವಾಮಿಯಪ್ಪ ಬರ್ತಿ ಬಪ್ಪ ಕಾಪಾಡಪ್ಪ ರಕ್ಷಿಸಪ್ಪ ಗುರುವಿನ ಗುರುವೆ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಯಾರ ಪಾದ ಸ್ವಾಮಿಯೇ ಅಯ್ಯಪ್ಪ ಓಂ ಸ್ವಾಮಿಯೇ ನಾವು ಬೆಳಗ್ಗೆ ಇರ್ಮುಡಿ ಕಟ್ಕೊಂಡು ಊಟ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟಿದ್ದೆ 9:30 ಆಗಿತ್ತು. ಇಲ್ಲೆಲ್ಲ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 4-5 ಆ ಥರ ಆಗೇ ಹೋಗಿತ್ತು. ನಾವು ಇಲ್ಲೆಲ್ಲ ಬಂದು ರೆಡಿಯಾಗಿ ಪೂಜೆ ಮಾಡಿ ಇರ್ಮುಡಿ ಎತ್ಕೊಳ್ಳೋಷ್ಟರಲ್ಲಿ ಬೆಳಗ್ಗೆ ಆಗ್ಬಿಟ್ಟಿತ್ತು. ಅದಾದಮೇಲೆ ನಾವು ಬೆಟ್ಟ ಹತ್ತೋಕ್ಕೆ ಶುರು ಮಾಡಿದ್ವು.
ವಯಾ ಮೈಸೂರಿಂದ ಬರಬೇಕಾದ್ರೆ ರೋಡ್ ಅಂತೂ ಸಿಕ್ಕಾಪಟ್ಟೆ ನೇರೋ ಇರುತ್ತೆ. ಎಷ್ಟೇ ಫಾಸ್ಟಾಗಿ ಬಂದ್ರೂ ರೋಡು ಸಾಗೋದೇ ಇಲ್ಲ. ಇವನ್ ಗೂಗಲ್ ಮ್ಯಾಪಲ್ಲಿ ಏನು ತೋರಿಸ್ತಾ ಇರುತ್ತೆ ಟೈಮಿಂಗ್ಸ್ ಅದಕ್ಕಿಂತ ಜಾಸ್ತಿನೇ ತಗೊಳುತ್ತೆ ಹೊರತು ಅದಕ್ಕಿಂತ ಕಡಿಮೆನೇ ಆಗೋದಿಲ್ಲ. ತುಂಬ ಟಯರ್ಡು ಕೂಡ ಅನಿಸುತ್ತೆ. ನೀನು ಇಡ್ಸೋ ಕೈಯಲ್ಲಿ ಇಟ್ಬಿಟ್ಟು ಹೊರ್ಸಿ ನಿಮಗೆ ಇಡ್ಸೋ. ಬಿಡಿ ಸಾಕು ಸಾಕು ಬನ್ನಿ. ಅಲ್ಲೇನದು ಚಿನ್ನದ ಮೆಟ್ಲು 18 ಮೆಟ್ಲು ಅಂತ ಹೇಳ್ತಾರೆ. ಅಲ್ಲಿ ವೀಡಿಯೋ ತೆಗಿಯೋಕ್ಕೆ ಅಲೋನೇ ಮಾಡೋದಿಲ್ಲ. ಆ್ಯಕ್ಚುಲಿ ನಾನು ವೀಡಿಯೋ ತೆಗಿತಿರೋದು ನೋಡ್ಬಿಟ್ಟು ಪೊಲೀಸು ಬೈದರು ನನಗೆ. ನನಗೆ ಗೊತ್ತಿರಲಿಲ್ಲ ನನಗೆ ಅಲ್ಲಿ ತೆಗಿಯೋಂಗಿಲ್ಲ ಅಂದ್ಬಿಟ್ಟು. ಆದರೂ ನಾನು ಬಂದೆ. ಯಾಕೆಂದರೆ ನಂಗೆ ಗೊತ್ತಿರಲಿಲ್ಲ ಅಲ್ಲಿ ವೀಡಿಯೋ ತೆಗಿಬಾರ್ದು ಅಂದ್ಬಿಟ್ಟು. ಬಟ್ ಅಲ್ಲಿ ಕಾಯಿ ಹೊಡ್ಕೊಂಡು ಇದೆ ಟೆಂಪಲಲ್ಲಿ ಕ್ಯೂ ಇರುತ್ತೆ. ಆ್ಯಕ್ಚುಲಿ ನಾವು ಸೀಸನಲ್ಲಿ ಹೋದಾಗ ತುಂಬ ಕ್ರೌಡ್ ಇರುತ್ತೆ. ನಾವು ಆಫ್ ಸೀಸನಲ್ಲಿ ಹೋಗಿದ್ವು. ಸೊ ಅಷ್ಟೊಂದು ಕ್ರೌಡೆಲ್ಲ ಇರಲಿಲ್ಲ. ಆದರೂ ಕೂಡ ಒಂದು ಸ್ವಲ್ಪ ಕ್ಯೂ ಅಂತೂ ಇದ್ದೇ ಇರುತ್ತೆ ಯಾವಾಗಲೂ. ಇವನ್ ಆಫ್ ಸೀಸನಲ್ಲಿ ಹೋದ್ರೂ ಒಂದು ಸ್ವಲ್ಪ ಅವರ್ ಕಡಿಮೆ ತಗೋಬೋದು. ಇಷ್ಟು ಜನ ಅಂತೂ ಇದ್ದೇ ಇರ್ತಾರೆ. ಅಲ್ಲೇನದು ಗೋಲ್ಡ್ ಪ್ಲೇಟೆಡ್ ಕಾಣ್ತೈತಲ್ಲ ಅಲ್ಲೇ ಅದು ಪ್ರತಿಷ್ಠಾಪನೆ ಆಗಿರುತ್ತೆ. ಚಿಕ್ಕ ಪ್ರತಿಮೆ ಇರುತ್ತೆ, ಮೂರ್ತಿ ಅಯ್ಯಪ್ಪ ಸ್ವಾಮಿದು. ಅದನ್ನು ನೋಡ್ಕೊ ಬಂದ್ಬಿಟ್ಟು ನೆಕ್ಸ್ಟು ಇಲ್ಲಿ ನಾವು ಏನು ತಗೊಂಬಂದಿರ್ತೀವಿ ಇರ್ಮುಡಿನ ಅದು ಬಿಚ್ಚಬೇಕು. ಅಲ್ಲಿ ಬಿಚ್ಬಿಟ್ಟು ಅಲ್ಲಿಂದ ತುಪ್ಪ ಅದನ್ನು ನಾವು ತುಪ್ಪನ ಅದು ನಾವು ನಮ್ಮ ಏನು ಒಂದು ಪಾತ್ರೆ ತಗೊಂಬಂದಿರ್ತೀವಿ ಆ ಪಾತ್ರೆಗೆ ಹಾಕಬೇಕು. ಅದನ್ನು ಒಬ್ಬೊಬ್ರು ಹೇಳ್ತಾರೆ ತುಪ್ಪ ಚೆನ್ನಾಗಿತ್ತು ಅಂದರೆ ನಮಗೆ ತುಪ್ಪ ಚೆನ್ನಾಗಿ ಜಾಸ್ತಿ ಬರುತ್ತೆ ಅಂದರೆ ಅದು ಅವ್ರಿಗೆ ಒಳ್ಳೆಯದಾಗತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ನನಗೆ ಗೊತ್ತಿಲ್ಲ ಅದೆಷ್ಟು ಸರಿ ಅಂತ. ಮೇ ಬಿ ಅದು ಕಾಯಿ ಮೇಲೂ ಡಿಪೆಂಡ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಕುತ್ಕೋ ಇನ್ನೇ ಕೆಳಗೆ ಕುತ್ಕೋಬೋದಲ್ಲ. ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾರೆ. ತುಪ್ಪ ನಾವೇ ಸುರ್ಕೊಳ್ಳೋದು ಅದು. ಚೆನ್ನಾಗೈತಾ? ಕಾಯಿ ಏನು ಮಾಡೋದು? ಬೆಂಕಿಗೆ ಹಚ್ಬೇಕಾ? ಆಗ್ತಾ ನೀರು ಈ ಅಕ್ಕಿನ ಅದು ಅಲ್ಲ ಹಾಕ್ಬಿಟ್ಟು ಈ ಅಕ್ಕಿನ ಅಲ್ಲಿ ಹಾಕ್ಬಿಟ್ಟು ಎಲ್ಲ ಒಂದು ಹಾಕ್ತೀನಿ. ಎಲ್ಲ ಒಂದು ಹಾಕ್ಬಿಟ್ಟು ಎಲ್ಲ ಹೊಟ್ಟೆ ಹಾಕ್ತೀನಿ. ಇಲ್ಲಿ ಬೇಕಾದ ಅಲ್ಲಿ ಮುಚ್ಚಾಕಿ ಹೇಳ್ತೀನಿ. ಇದು ಆ ಟ್ಯಾಂಕ್ ಇಟ್ಕೊಂತೀರ ಇದ್ಯಾರ್ದು ಒಂದು
ಒಬ್ಬೊಬ್ರು ತಗೋಯ್ತಾರೆ, ಒಬ್ಬೊಬ್ರು ತಗೋಲ್ಲ. ಆ ಬಟ್ಟೆ ಎಲ್ಲ ಈ ಬಟ್ಟೆ ತಗೋಬೇಕಾ? ಈ ತುಪ್ಪ ಏನು ಮಾಡೋದು? ಪ್ರಸಾದ ಮಿಕ್ಸ್ ಮಾಡ್ಕೊಳ್ಳೋದಾ? ಹಾಂ ಯಾರ್ದಿದು? ಗಟ್ಟಿಗಿರ್ಬೇಕು ತುಪ್ಪ ಹಿಂಗೆ, ಗಟ್ಟಿಗಿರೋ ಭಕ್ತಿ ಜಾಸ್ತಿ ಅಂತ. ಹಾಂ, ಗಟ್ಟಿಗಿರ್ಬೇಕು ತುಪ್ಪ ಅಂದ್ರೆ ಹಿಂಗೆ ನೋಡಿ. ಭಕ್ತಿ ಜಾಸ್ತಿ ಅಂತನಾ? ಯಾರ್ದು? ನಿಂದಪ್ಪ? ನಂದು ಏನಿದು? ಇದು ತೆಲ್ಲಗೆ ಸುತ್ತೈತಲ್ಲ. ಭಕ್ತಿನೇ ಇಲ್ಲ. ಸ್ಪೂನ್ ಇಲ್ವಾ? ಸ್ಪೂನ್ ಇಲ್ವಾ? ಹಾಂ ಸ್ಪೂನ್ ಇದ್ರೆ ಹಂಗೆ ಊರ ಒಂದೇ ದಿನ ಹಾಂ, ಹಾಕೊಂಡು ಅವತ್ತು ಹೋಗ್ಬೇಕಂತ ಅದು ನಾವು ಹೋಗ್ಬೋದಾಗಂತ ಎಲ್ಲ ಮತ್ತೆ ಎಲ್ಲ ಪತ್ತೆ ಮಾಡ್ತಾ ಇರಲ್ಲ. ಹಾಂ. ಯಾವ ಬರ್ ನೆಕ್ಸ್ಟು ನಂದು ನೆಕ್ಸ್ಟ್ ಅಲ್ಲ, ಅದಕ್ಕೆ ಅದನ್ನ ಹಂಗೆ ಬಿಟ್ಟಿದ್ದು, ಅದನ್ನ ಗೊತ್ತಾಗೋದಿಲ್ಲ. ಏಯ್ ಅದು 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 ಆ ಡಬ್ಬಿ ಏನಕ್ಕೆ? ಅದು ತೀರ್ಥ ತಗೋ ಬರ್ತಾನೆ ಯಾವುದು ಡಬ್ಬಿ ಐತಲ್ಲ, ಅದು ಯಾವ ಡಬ್ಬಿ? ಅದೇನಕ್ಕೆ ಅದು ಡಬ್ಬಿ? ಅವೆಲ್ಲ ಅಲ್ಲಿ ಹಾಕ್ತಾರೆ. ಆಮೇಲೆ ಇದು ಯಾರ್ದಿದು? ಶರತ್ತಿದು. ಹಾಂ, ನಂದು. ಹೌದು, ಹೊಡೆದ ತಕ್ಷಣ ಸುರಿದೋಯ್ತು. ಹಾಂ, ಎಲ್ಲ ಬಿಸಿಲು ಒಂದೊಂದು ಇರ್ತವೆ, ನಮ್ಗೆ ಗೊತ್ತಾಗಲ್ಲ. ಅದು ನಮ್ಮದು ಸುರಿತಾ ಇಲ್ಲ. ಹಾಂ ಅಲ್ಲ, ಆದರೂ ಈಗ ಒಂಚೂರು ಗಟ್ಟಿ ಭಕ್ತಿ ಇಲ್ಲ ಅಂತ. ಕಷ್ಟಪಟ್ಟು ಎತ್ಕೊಂಡ್ಬಂದಿದ್ದೆ, ನೀನೇ ಭಕ್ತಿವಂತೆ. ನಿನಗೆ ಚೀಲ ಸಿಕ್ಕಿದ್ರೆ ಬೇಕು ಅಂತ ಯಾಕೆ ಮಾಡಿ ತಗೊಂಡು ಏನು ಇರು 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 ಯಾಕೆ ಯಾಕೆ ಹಿಂಗಾಗ್ತೆ? ನಿನ್ಗೆ ಯಾಕೆ ಅವ್ರು ಹೆಂಗಾರ ನಿಂತ್ಕೊಂಡು ನಿನ್ನ ನೋಡ್ಕೊ, ಕೈ ಕೊಡೋದು. 2 ಕಾಯಿ ಆಯ್ತಾ? ಒಂದೇನಾ? ಹಾಂ, ಅಲ್ಲೇ ಹೊಡೆದೋಗಾಯ್ತಾ? ಸೀಟ್ ಬಿಡು ಅದರಲ್ಲೇ, ಸೀಟ್ ಬಿಡು ಅದರಲ್ಲೇ. ಸೀಟ್ ಬಿಡೋದು ಒಂದು ಸ್ವಲ್ಪ ಧೂಳು. ಅದರ ಸೀಟ್ ಬಿಡು. ಸೊ ಇರ್ಮುಡಿ ಜೊತೆನೇ ಒಂದು ತುಪ್ಪದ ಕಾಯಿ, ಆಮೇಲೆ ಇನ್ನೊಂದು ಕಾಯಿ, 2 ಕಾಯಿ ಹಾಕಿರ್ತಾರೆ. ಅದ್ರ ಜೊತೆಗೆ
ಒಂದು 3-7 ಕಾಯಿನ ತಗೊಂಬಂದಿದ್ವು. ನೀವು ನೋಡ್ದಂಗೆ ಫಸ್ಟ್ ಒಂದು ಹೊಡಿತೀವಿ, ಅದೇ ಥರ ಒಂದು 3-4 ಜಾಗದಲ್ಲೆಲ್ಲ ಒಂದೊಂದು ಕಾಯಿ ಹೊಡ್ಕೊ ಬರ್ತೀವಿ. ಸೊ ಅದನ್ನು ನಾವು ಕ್ಯಾರಿ ಮಾಡಬೇಕಾಗತ್ತೆ ಇರ್ಮುಡಿ ಜೊತೆಗೆ. ಎಲ್ಲ ಈ ಬೆಟ್ಟ ಹತ್ತಷ್ಟರಲ್ಲೇ ಇವನ್ನೆಲ್ಲ ಕಾಯಿ ಎತ್ಕೊ ಸುಸ್ತೇ ಆಗ್ಬಿಡುತ್ತೆ. ಅದ್ರ ಜೊತೆಗೆ ಅಲ್ಲಿ ಹೆಂಗೈತೆ ಅಂದರೆ ಹತ್ಬೇಕಾದ್ರೆ ಚಿಕ್ಕ ಚಿಕ್ಕ ಕಲ್ಲು ಚುಚ್ಚೋ ಥರ ಇರುತ್ತೆ. ಚುಚ್ಚುತ್ತೇನಿರುತ್ತೆ ಕಲ್ಲು ಕೂಡ. ಬರೀ ಕಾಲಲ್ಲಿ ಹತ್ಬೇಕಾದ್ರೆ ಯಾರು ಚಪ್ಪಲಿ ಹಾಕೊಂಡು ನಡಿದೇನೆ ಅಭ್ಯಾಸ ಇರುತ್ತೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಈ ಥರ ಹೇಳ್ತಾರಲ್ಲ, ಹಿಂಗೆ ಉರುಳ್ಬಿಟ್ಟು ಆ ಕಾಯಿ ಬಿಡೋದು. ಇಲ್ಲೊಂದು ಇದು ಗಣೇಶಂದು ಟೆಂಪಲ್ ಇರುತ್ತೆ ಅಲ್ಲಿ. ಇದಕ್ಕೊಂದು ಕಾಯಿ ತಗೊಂಬಂದಿರ್ತೀವಿ. ಅಲ್ಲೇ ಸ್ಟಾರ್ಟಿಂಗ್ ಅಲ್ಲೊಂದು ಹೊಡಿತೀವಿ, ಅಲ್ಲಿ ಮಿಡಲಲ್ಲಿ ಒಂದು 2-3 ಕಡೆ ಹೊಡಿತೀವಿ. ಈ ಥರ ಉಳ್ಕೊಬಿಟ್ಟು ಅಲ್ಲಿ ಇಡಬೇಕು ಇದನ್ನು ಕಾಯಿನ. ಹೋಗು ಜೋರಾಗಿ ಉಳ್ಕೊಂಡು. ಅಲ್ಲಿ ಹಾಕ್ಬಿಡೋನೆ, ಅಲ್ಲೇ ಹಾಕು ಅಲ್ಲಿ. ಸಾಕು ಹಾಕೋನೆ, ಹಾಕು ಅಲ್ಲಿ ಇಲ್ಲಿ ಹಾಕು. ಬಾನೆ. ಬೆಟ್ಟ ಇಳಿಬೇಕಾದ್ರೆ ಇದು ಏನೋ ವಿಚಿತ್ರವಾದ ಒಂದು ಪ್ರಾಣಿ ಸಿಕ್ತು. ಎಲ್ಲ ನೋಡ್ತಿದ್ರು, ಹಾಗೆ ನಾನು ಅದೊಂದು ವೀಡಿಯೋ ಬಂದೆ. ಒಂದು ಸ್ವಲ್ಪ ದೊಡ್ಡದಾಗಿ ಇತ್ತು ಇದು. ಏನಂತ ಗೊತ್ತಾಗಲಿಲ್ಲ. ನಿಮ್ಗೆ ಯಾರಿಗಾದ್ರೆ ಈ ಪ್ರಾಣಿ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ದೊಡ್ಡ हो गया।